ಒಬ್ಬ ಮನುಷ್ಯ ದುಃಖದಲ್ಲಿದ್ದಾನೆ ಅಂದ್ರೆ ಅದಕ್ಕೆ 3 ಕಾರಣಗಳಿರುತ್ತೆ. ಒಂದು ಎಕ್ಸ್ಪೆಕ್ಟೇಷನ್ಸ್, ಒಂದು ಅಟ್ಯಾಚ್ಮೆಂಟ್ಸ್, ಮತ್ತೊಂದು ಕಂಪ್ಯಾರಿಸನ್. ನಾವು ಯಾವಾಗ ನಮ್ಮ ಜೀವನವನ್ನ ಇನ್ನೊಬ್ಬರ ಜೀವನದೊಂದಿಗೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆಗ ಭಗವಂತ ನಮ್ಗೆ ಎಷ್ಟೇ ಕೊಟ್ರು ಏನೇ ಕೊಟ್ರು ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನದೇ ಆದಂತಹ ಸೋಲ್ ಪರ್ಪಸ್ ಅಂತ ಇರುತ್ತೆ. ಅಂದ್ರೆ ಅವನು ಯಾವುದೋ ಒಂದು ಉದ್ದೇಶಕ್ಕೆ ಹುಟ್ಟಿರ್ತಾನೆ. ಅದರ ಪ್ರಕಾರ ಅವನ ಕುಟುಂಬ, ಅವನ ಸ್ನೇಹಿತರು, ಅವನ ಕೆಲಸ, ಅವನ ಜೀವನ ಶೈಲಿ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಅವರದೇ ಆದ ಚಾಲೆಂಜಸ್ ಇರುತ್ತೆ. ಆದ್ರೆ ನಮ್ಗೆ ಯಾವಾಗ್ಲೂ ಅದರ್ ಸೈಡ್ ಲುಕ್ಸ್ ಗ್ರೀನ್ ಅನ್ನೋ ಹಾಗೆ ಇನ್ನೊಬ್ಬರ ಸಂತೋಷ ಮಾತ್ರ ಕಾಣುತ್ತೆ. ಆದ್ರೆ ಅದರ ಹಿಂದೆ ಇರೋ ಅವರ ಸ್ಟ್ರಗಲ್ ನಮ್ಗೆ ಕಾಣಿಸೋದಿಲ್ಲ. ಆದ್ರಿಂದ ನಮ್ಮ ಜೀವನವನ್ನ ನಮ್ಮ ಒಡ ಹುಟ್ಟಿದವರ ಜೊತೆ ಕೂಡ ನಾವು ಕಂಪ್ಯಾರಿಸನ್ ಮಾಡಬಾರ್ದು. ಯಾಕೆ ಅಂದ್ರೆ ಅವರ ಪರ್ಪಸ್ಸೇ ಬೇರೆ ಇರುತ್ತೆ, ನಮ್ಮ ಪರ್ಪಸ್ಸೇ ಬೇರೆ ಇರುತ್ತೆ. ಎರಡನೇದು ಎಕ್ಸ್ಪೆಕ್ಟೇಷನ್ಸ್. ನಾವು ಯಾರಿಗಾದ್ರೂ ಏನನ್ನಾದ್ರೂ ಕೊಟ್ರೆ ಅದು ವಾಪಸ್ ನಮ್ಗೆ ಸಿಗ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತೀವಿ. ಅಂದ್ರೆ ಅದು ಪ್ರೀತಿ ಇರ್ಬೋದು, ಗೌರವ ಇರ್ಬೋದು, ದುಡ್ಡು ಇರ್ಬೋದು, ಅಥವಾ ಯಾರೋ ಕಷ್ಟದಲ್ಲಿದ್ದಾಗ ನಾವು ಹೆಲ್ಪ್ ಮಾಡಿರ್ಬೋದು, ಅದು ವಾಪಸ್ ನಮಗೂ ಸಿಗ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದರಿಂದ ನಮ್ಗೆ ಯಾವಾಗ್ಲೂ ದುಃಖನೇ ಆಗುತ್ತೆ. ಜನ ಹೇಳ್ತಾರೆ, ನಾನು ಆಫೀಸಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ನನ್ಗೊಂದು ಅಪ್ರಿಶಿಯೇಷನ್ ಸಿಗ್ತಾ ಇಲ್ಲ ಅಂತ. ತಂದೆ ತಾಯಿಗಳು ಹೇಳ್ತಾರೆ, ನಾವು ಮಕ್ಕಳನ್ನ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸಿ ಬೆಳೆಸಿ ದೊಡ್ಡವ್ರು ಮಾಡಿದ್ವಿ, ನಮ್ಮ ಜೊತೆ ಯಾರು ಇಲ್ಲ ಅಂತ. ಹೆಣ್ಮಕ್ಳು ಹೇಳ್ತಾರೆ, ನನ್ನ ಗಂಡ ಮಕ್ಕಳಿಗೋಸ್ಕರ ನನ್ನ ಸಂತೋಷನೆಲ್ಲ ತ್ಯಾಗ ಮಾಡಿದೆ, ಆದ್ರೆ ನನ್ಗೊಂದು ಪ್ರೀತಿ ಗೌರವ ಸಿಗ್ತಾ ಇಲ್ಲ ಅಂತ. ಗಂಡ್ ಮಕ್ಳು ಹೇಳ್ತಾರೆ, ನನ್ನ ಸ್ನೇಹಿತರು, ನನ್ನ ಸಂಬಂಧಿಕರು ಕಷ್ಟದಲ್ಲಿದ್ದಾಗ ನಾನು ಹೆಲ್ಪ್ ಮಾಡಿದೆ, ಆದ್ರೆ ನನ್ನ ಕಷ್ಟದಲ್ಲಿ ಯಾರೂ ಇಲ್ಲ ಅಂತ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಮತ್ತು ಅದರಿಂದ ಅವರು ನೋವನ್ನ ಅನುಭವಿಸ್ತಾ ಇರ್ತಾರೆ. ಶ್ರೀಕೃಷ್ಣ ಹೇಳ್ತಾರೆ, ನಿನ್ನ ಕೆಲಸವನ್ನ ಮಾಡು, ನಿನ್ನ ಕರ್ತವ್ಯವನ್ನ ಮಾಡು, ಉಳಿದದ್ದನ್ನ ನನಗೆ ಬಿಡು ಅಂತ. ಅಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೂ ಇಷ್ಟಪಟ್ಟು ಮಾಡ್ಬೇಕು. ಯಾರನ್ನು ಮೆಚ್ಚಲಿಕ್ಕಂತ ಆಗ್ಲಿ, ಯಾರದೋ ಬಲವಂತಕ್ಕಾಗ್ಲಿ, ಅಥವಾ ಮುಂದೆ ಅವರಿಂದ ನನ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೆಲಸಗಳನ್ನ ಮಾಡಬಾರ್ದು. ಯಾಕೆ ಅಂದ್ರೆ ನಾವು ಮಾಡೋ ಕೆಲಸಗಳಷ್ಟೇ ಅಲ್ಲ, ನಮ್ಮ ಆಲೋಚನೆಗಳು ಮತ್ತು ನಮ್ಮ ಮಾತುಗಳು ಕೂಡ ಕರ್ಮಗಳಾಗುತ್ತೆ. ಪ್ರತಿ ಕರ್ಮಕ್ಕೂ ಕೂಡ ನಮಗೆ ಪ್ರತಿಫಲ ಇದ್ದೇ ಇರುತ್ತೆ. ಮೂರನೇದು ಅಟ್ಯಾಚ್ಮೆಂಟ್ಸ್. ನಾವ್ ಯಾವಾಗ್ಲೂ ನಾನು, ನಂದು, ನನ್ನ ಕುಟುಂಬ, ನನ್ನ ಆಸ್ತಿ ಅನ್ನೋ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತೀವಿ. ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ ಅವರಿಗಿಂತ ಹೆಚ್ಚಾಗಿ ನಾವು ನೋವು ಅನುಭವಿಸ್ತೀವಿ. ನಾನು ಮೊದಲೇ ಹೇಳ್ದ ಹಾಗೆ ಇಲ್ಲಿ ಎಲ್ಲರೂ ಅವರ ಕರ್ಮಗಳನ್ನ ಅನುಭವಿಸ್ಲಿಕ್ಕೆ ಅಂತ ಬಂದಿದ್ದಾರೆ. ಹೀಗಿರ್ಬೇಕಾದ್ರೆ ಅವರ ಜೀವನದ ಚಾಲೆಂಜಸ್ ನ ಅವರು ಫೇಸ್ ಮಾಡಲೇಬೇಕು. ನಿಮ್ಮ ಪ್ರೀತಿ ಪಾತ್ರರು ಏನಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಅವರ ಜೊತೆ ನಿಲ್ಲಿ. ನಿಮ್ಮಿಂದ ಏನಾದ್ರೂ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಹೆಲ್ಪ್ ಮಾಡಿ, ಆದ್ರೆ ಅವ್ರ ಜೊತೆ ನೀವು ಕೊರಗ್ತಾ ಕೂರ್ಬೇಡಿ. ಯಾಕೆ ಅಂದ್ರೆ ಚಿಂತೆ ಅನ್ನೋದು ಚಿತೆಗೆ ದಾರಿ ಮಾಡಿಕೊಡುತ್ತೆ. ಇನ್ನು ಕೆಲವರಿಗೆ ತಮ್ಮ ಬಗ್ಗೆನೇ ತಮಗೆ ತುಂಬಾ ಅಟ್ಯಾಚ್ಮೆಂಟ್ಸ್ ಇರುತ್ತೆ. ಯಾರಾದ್ರೂ ಸ್ವಲ್ಪ ಏನಾದ್ರೂ ಅಂದ್ರೂ ಅವರಿಗೆ ಸಹಿಸ್ಲಿಕ್ಕಾಗಲ್ಲ, ತುಂಬಾ ನೋವಾಗುತ್ತೆ. ಹಾಗೆ ತನ್ನಲ್ಲಿರೋ ಆಸ್ತಿ, ಒಡವೆ, ಸಂಪತ್ತಿನ ಮೇಲೆ ಅಟ್ಯಾಚ್ಮೆಂಟ್ಸ್ ನ ಬೆಳೆಸ್ಕೋತಾರೆ. ನಾವು ಸಂಪತ್ತನ್ನ ಗಳಿಸೋದ್ರ ಕಡೆ ಗಮನವನ್ನ ಕೊಡ್ಬೇಕು ಹೊರತು ಅದರ ಬಗ್ಗೆ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೋಬಾರ್ದು.